ಸಿದ್ದರಾಮೇಶ್ವರ. ಇವತ್ತಿನ ಈ ಕಾರ್ಯಕ್ರಮ ಈ ದೊಣೆಗಂಗಾ ಕ್ಷೇತ್ರದಲ್ಲಿ ಸಿದ್ದರಾಮೇಶ್ವರರು ಅಖಂಡ ತಪಸ್ಸನ್ನು, ಉಗ್ರವಾದ ತಪಸ್ಸನ್ನು ಕೈಗೊಂಡಂತಹ ಈ ಸುಕ್ಷೇತ್ರದಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು ಬಹಳ ವಿಶೇಷವಾದದ್ದು. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮೇಶ್ವರರ ಪಾದಾರವಿಂದಗಳಿಗೆ ನನ್ನ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ, ಹಾಗೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಪರಮ ಪೂಜ್ಯ ಸ್ವಾಮೀಜಿಯವರು ವೇದಿಕೆಯಲ್ಲಿದ್ದಾರೆ, ಅವರಿಗೂ ಸಹ ನನ್ನ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತಾ, ಹಾಗೆ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಹಿರಿಯರು ಒಂದಲ್ಲ ಒಂದು ರೀತಿಯಲ್ಲಿ ಶರಣ ಧರ್ಮಕ್ಕೆ, ಸಾಹಿತ್ಯಕ್ಕೆ ತಮ್ಮನ್ನು ಪೂರ್ಣ ಮಟ್ಟದಲ್ಲಿ ತೊಡಗಿಸಿಕೊಂಡಿರುವಂತಹ ಎಲ್ಲರೂ ಇದ್ದಾರೆ. ಅವರೆಲ್ಲರಿಗೂ ಸಹ ನನ್ನ ನಮಸ್ಕಾರಗಳು. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಶರಣೆಯರಿಗೂ ಸಹ ನನ್ನ ಶರಣಾರ್ಥಿಗಳನ್ನು ಹೇಳ್ತಾ, ಇವತ್ತಿನ ನನ್ನ ಉಪನ್ಯಾಸದ ವಿಷಯ ಸಿದ್ದರಾಮನ ವಚನಗಳಲ್ಲಿ ವೈಚಾರಿಕತೆ. ಸಿದ್ದರಾಮನ ವಚನಗಳಲ್ಲಿ ವೈಚಾರಿಕತೆ ಅಂತ ಮಾತಾಡಕ್ಕೆ ಮೊದಲು ಸಿದ್ದರಾಮ ಯಾವ ರೀತಿಯಲ್ಲಿ ಇದನ್ನ ವೈಚಾರಿಕತೆಯನ್ನು ರೂಢಿಸ್ಕೊಂಡ, ಅದಕ್ಕೆ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ಬಸವ ಧರ್ಮ ಅಂತ ಅದು ಬಹಳ ನಮಗೆ ವೈಚಾರಿಕತೆಯನ್ನ ಹುಟ್ಟಿಸುವಂಥದ್ದು, ಎಲ್ಲ ಜನರಲ್ಲಿ ಆ ಪ್ರಜ್ಞೆಯನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಹುಟ್ಟಿದಂತಹ ಧರ್ಮ ಬಸವ ಧರ್ಮ. ಅದನ್ನ ಶರಣ ಧರ್ಮ, ಲಿಂಗಾಯತ ಧರ್ಮ, ಯಾವ ರೀತಿಯಲ್ಲಿ ಕರೆದ್ರು ಎಲ್ಲರೂ ಉಂಟು. ಈ ವೈಚಾರಿಕತೆ ಅನ್ನೋದು ಯಾಕೆ ಬೇಕಾಯಿತು 12ನೇ ಶತಮಾನದಲ್ಲಿ ಬಸವಣ್ಣವ್ರಿಗೆ, ಇದನ್ನು ಯಾಕೆ ಹುಟ್ಟಾಕಿದ್ರು ಅನ್ನುವಂಥದ್ದು ಒಂದು ನಂಬಿಕೆ. ಬಸವ ಧರ್ಮದ ಈ ಹಿನ್ನೆಲೆ ನಾವು ನೋಡಿದಾಗ ಅಷ್ಟೂ ನಮ್ಮ ಪರಂಪರೆಯಲ್ಲಿ ಶೋಷಣೆ, ಪುರೋಹಿತಶಾಹಿಗಳಿಂದ ಮತ್ತು ಆಡಳಿತ ವರ್ಗದಿಂದ ನಿರಂತರವಾಗಿ ಜನಸಾಮಾನ್ಯ ವರ್ಗದ ಮೇಲಿದ್ದಂತಹ ಈ ಶೋಷಣೆಯನ್ನ, ಬಿಡುಗಡೆಯನ್ನುಗೊಳಿಸುವಂತಹ ನಿಟ್ಟಿನಲ್ಲಿ ಬಸವ ಧರ್ಮ ಪ್ರಯತ್ನ ಪಡುವುದಕ್ಕಾಗಿಯೇ ಹುಟ್ಟಿದಂತಹ ಧರ್ಮ. ಈ ಶರಣ ಧರ್ಮಕ್ಕೆ ಕಾರಣ ಬಸವಣ್ಣನವರು ಅಂತ ನಾವು ಹೇಳ್ತಾ, ಬಸವಣ್ಣನವರ ಈ ಒಂದು ವೈಚಾರಿಕ ಪ್ರಜ್ಞೆ, ವಿಚಾರ, ಅದನ್ನ ವೈಚಾರಿಕ ಪ್ರಜ್ಞೆ ಅನ್ನೋದನ್ನ ವಿಚಾರವಾದ, ಬೌದ್ಧಿಕವಾದ ಅದನ್ನು ಹೇಳ್ತಾರೆ. ಅಂದ್ರೆ ನಮ್ಮ ಬುದ್ಧಿಯ ನಿಷ್ಕರ್ಷದಲ್ಲಿ ಅದನ್ನ ಓರೆ ಹಚ್ಚಿ ನೋಡುವ ಒಂದು ಪ್ರಯತ್ನ. ನಾವು ಯಾವುದು ಸಂಪ್ರದಾಯಗಳನ್ನ, ಆಚರಣೆಗಳನ್ನ ರೂಢಿಯಗತವಾಗಿ ಅನುಸರಿಸ್ಕೊಂಡು ಬರ್ತಾ ಇರ್ತೀವೋ ಅದು ಸರಿ ತಪ್ಪೋ ನಾವು ಮಾಡ್ತಾ ಇರೋದು, ಅದಕ್ಕೆ ಏನು ಹಿನ್ನೆಲೆ ಇದೆ ಅನ್ನುವಂಥದ್ದನ್ನ ನಾವು ಆಲೋಚನೆ ಮಾಡುವಂಥದ್ದನ್ನ ನಮ್ಮಲ್ಲಿ ಆ ಪ್ರಜ್ಞೆಯನ್ನ ಹುಟ್ಟಾಕಿದ್ದು ಬಸವ ಧರ್ಮ. ಹಾಗಾಗಿ ಬಸವ ಧರ್ಮ ಇಂದಿಗೂ ಸಹ ತನ್ನ ಪ್ರಾಮುಖ್ಯತೆಯನ್ನ ಬೆಳೆಸಿಕೊಂಡು ವಿಶ್ವಧರ್ಮವಾಗಿ ಉಳಿಯೋದಕ್ಕೆ ಸಾಧ್ಯ ಆಗಿದೆ. ಇಂತಹ ಬಸವಣ್ಣನವರ ಈ ವೈಚಾರಿಕ ಚಿಂತನೆಯ ಪ್ರಜ್ಞೆ ಹುಟ್ಟಿದ್ದು ಹೇಗೆ? ಬಸವಣ್ಣನ 12ನೇ ವರ್ಷದ ಉಪನಯನದ ಸಂದರ್ಭದಲ್ಲಿ ಹುಟ್ಟಿದಂತಹ ಈ ಬೀಜ ಹೆಮ್ಮರವಾಗಿ ಇವತ್ತಿಗೂ ಸಹ ಅದು ವಿಶ್ವಮಟ್ಟದಲ್ಲಿ ತನ್ನನ್ನು ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಅವರ ಉಪನಯನದ ಸಂದರ್ಭದಲ್ಲಿ ಆ ಪುಟ್ಟ ಬಾಲಕನ ತಲೆಯಲ್ಲಿ ಹುಟ್ಟಿದಂತಹ ಒಂದು ಪ್ರಶ್ನೆ, ನನಗೆ ಉಪನಯನ ಮಾಡ್ತಾ ಇದ್ದೀರಾ ಹುಡುಗ ಅಂತ ಹೇಳಿ, ನನ್ನ ಅಕ್ಕನಿಗೆ ಯಾಕೆ ನೀವು ಉಪನಯನ ಮಾಡ್ತಾ ಇಲ್ಲ, ಅದು ಯಾಕೆ ಆಕೆಗೆ ಬೇಡ ಅನ್ನುವಂತಹದ್ದೊಂದು ಪ್ರಶ್ನೆಯನ್ನೇ ಹೇಳ್ತಾರೆ. ಅದಕ್ಕೆ ಉತ್ತರವನ್ನ ಏನೆಲ್ಲ ಉತ್ತರ ಕೊಟ್ಟರು ಅವರಿಗೆ ಸಮಂಜಸವಾದಂತಹ ಉತ್ತರ ದೊರಕಲಿಲ್ಲ. ಆಗ ಬಸವಣ್ಣನವರು ಮನೆ ಬಿಟ್ಟು ಹೋಗ್ತಾರೆ. ಆ ಮನೆ ಬಿಟ್ಟು ಹೋಗಿ ಆತ ತನ್ನ ವಿದ್ಯಾಭ್ಯಾಸದ ಮೂಲಕ ಮತ್ತಷ್ಟು ಗುರುಗಳ ಸಹಾಯದಿಂದ ಎಲ್ಲ ಜ್ಞಾನವನ್ನ ಸಂಪಾದನೆ ಮಾಡ್ತಾ ಅವರು ಹೋದಾಗ ನನಗೆ ಈ ಒಂದು ಬಸವಣ್ಣನವರಲ್ಲಿ ಹುಟ್ಟಿದಂತಹ ಈ ಸಣ್ಣ ಒಂದು ಪ್ರಶ್ನೆ ಯಾವ ರೀತಿಯಲ್ಲಿ ಮುಂದೆ ಒಂದು ಧರ್ಮವಾಗಿ, ಧರ್ಮದ ಮೂಲಕ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತಹ ಪ್ರಯತ್ನ ಮಾಡ್ತಾ ಹೋಯಿತು ಅಂತ ಯೋಚನೆ. ಹಾಗೆ ಈ ಬಸವ ಧರ್ಮದ ಬಸವಣ್ಣನವರ ಜೊತೆಗೆ ಅಸಂಖ್ಯಾತ ಶರಣರು ಮತ್ತೆ ಬಹಳ ಪ್ರಮುಖವಾದ ಶರಣರು ಸಹ ನಮಗೆ ಸಿಗ್ತಾರೆ. ಅದರಲ್ಲಿ ಅಕ್ಕ ಮಹದೇವಿ, ಚನ್ನಬಸವಣ್ಣ, ಸಿದ್ದರಾಮೇಶ್ವರರು, ಮಡಿವಾಳ ಮಾಚಿದೇವ, ಅಂಬಿಗರ ಚೌಡಯ್ಯ, ಹಾಗೆ ಚನ್ನಬಸವಣ್ಣ, ಅಲ್ಲಮ ಪ್ರಭುಗಳು, ಇವರೆಲ್ಲರ ಅಸಂಖ್ಯಾತ ಶರಣರು ಇದನ್ನ ಬಸವಣ್ಣನವರ ಜೊತೆ ಸೇರಿ ಈ ಒಂದು ಧರ್ಮವನ್ನ ಕಟ್ಟುವಂತಹ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಯಶಸ್ವಿನೂ ಆಗ್ತಾರೆ. ಆದರೆ ದುರಂತ ಅಂತ್ಯ ಆದ್ರೂ ಸಹ ಅದೊಂದು ಯಶಸ್ವಿಯಾದಂತಹ, ಸರ್ವಕಾಲಕ್ಕೂ ಉಳಿಯುವಂತಹ ಮಾನವೀಯ ಧರ್ಮವಾಗಿ ವಿಶ್ವಮಟ್ಟದಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಗಿದ್ದಂತಹ ಧರ್ಮ.
ಈ ಬಸವ ಧರ್ಮದ ಈ ಅಸಂಖ್ಯಾತ ಶರಣರ ಪೈಕಿ ನಮಗೆ ಸಿದ್ದರಾಮೇಶ್ವರರು ಬಹಳ ವಿಶಿಷ್ಟವಾದಂತಹ ವ್ಯಕ್ತಿತ್ವವನ್ನು ಉಳ್ಳಂತಹವರಾಗಿ ನಮಗೆ ಕಾಣಿಸ್ತಾರೆ. ಸಿದ್ದರಾಮೇಶ್ವರರ ಇಡೀ ಜೀವನವನ್ನು ನಾವು ಅವಲೋಕನ ಮಾಡಿದಾಗ ಯಾವ ಒಬ್ಬ ಶರಣನಿಗೂ ಈ ರೀತಿಯ ಒಂದು ವಿಭಿನ್ನವಾದಂತಹ ವಿಶಾಲವಾದಂತಹ ವ್ಯಕ್ತಿತ್ವವನ್ನು ರಚನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಸಿದ್ದರಾಮಣ್ಣನವರ ಒಂದು ವ್ಯಕ್ತಿತ್ವದಲ್ಲಿ ಆ ರೀತಿಯ ಜೀವನದ ಒಂದು ಯಾನದಲ್ಲಿ ಅವರು ಬಹಳ ವಿಶಿಷ್ಟವಾದ ಹಂತಗಳನ್ನ ದಾಟ್ತಾ ತಮ್ಮ ಜೀವನವನ್ನು ರೂಪಿಸ್ಕೊಂಡು ತಮ್ಮ ಪೂರ್ವಾರ್ಧದಲ್ಲಿ ಸಿದ್ದರಾಮೇಶ್ವರರ ಒಂದು ಹೇಳ್ತಾ ಹೋದಾಗ ಅವರ ಪೂರ್ವಾರ್ಧ ಭಾಗ ಇದೆಯಲ್ಲ, ಅಲ್ಲಿ ಅವರು ಜೇನು ಮಕ್ಕಳನ್ನಾಗಿ ದನ ಕಾಯುವ ಹುಡುಗನಾಗಿದ್ದವನು ಬಹಳ ಚಿಕ್ಕ ವಯಸ್ಸಿಗೆ ಮಲ್ಲಯ್ಯನನ್ನ ಹುಡುಕಿಕೊಂಡು ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ಶಿವನನ್ನ ಕಂಡು ಶಿವನನ್ನ ಮತ್ತೆ ಶಿವ ಪ್ರತ್ಯಕ್ಷನಾಗಿ ನಿನ್ನ ಜೊತೆಗೆ ನಾನು ಇರ್ತೀನಿ ಅಂತ ಹೇಳಿದಾಗ ಸೊನ್ನಳಿಗೆ, ಆಮೇಲೆ ಅದು ಸೊನ್ನಾಪುರ ಆಗಿ ಅಲ್ಲಿ ಭೂಕೈಲಾಸದಂತಹ ಒಂದು ದೇವಸ್ಥಾನವನ್ನ ಕಟ್ಟಿದಂತಹ ಸಿದ್ದರಾಮೇಶ್ವರರು ಒಂದು ಅವರ ಈ ಒಂದು ಪ್ರವೇಶ ಇದೆಯಲ್ಲ, ಬಾಲ್ಯದಿಂದಲೇ ಆ ರೀತಿಯ ಪ್ರವೇಶವನ್ನ ಪಡೆದಂತಹ ಸಿದ್ದರಾಮೇಶ್ವರರು ನಂತರದಲ್ಲಿ ಅವರು ಸಾಮಾಜಿಕವಾದ ಕಾರ್ಯಗಳನ್ನು ತೊಡಗಿಕೊಳ್ತಾರೆ. ಎಲ್ಲೆಲ್ಲಿ ದೇವಸ್ಥಾನಗಳನ್ನ ಕಟ್ಟೋದಕ್ಕೆ ಸಾಧ್ಯವೋ ಅಲ್ಲೆಲ್ಲ ದೇವಸ್ಥಾನಗಳನ್ನು ಕಟ್ತಾ, ಹಾಗೆ ಜನಗಳಲ್ಲಿ ಸಾಮಾಜಿಕ ಪ್ರಜ್ಞೆ, ಧಾರ್ಮಿಕ ಪ್ರಜ್ಞೆಯನ್ನ ಮೂಡಿಸ್ತಾ, ಹಾಗೆ ಅಲ್ಲಿ ಸಾಮಾಜಿಕವಾಗಿ ಜನಗಳಿಗೆ ಬೇಕಾದಂತಹ ಛತ್ರಗಳು, ಆಮೇಲೆ ಸಾಮೂಹಿಕ ವಿವಾಹಗಳು, ಕೆರೆಕಟ್ಟೆಗಳನ್ನು ಪಶು ಪಕ್ಷಿಗಳಿಗೆ ಎಲ್ಲ ಕಟ್ಟಿಸಿದಂತಹ ಈ ಸಿದ್ದರಾಮೇಶ್ವರರನ್ನು ಕುರಿತು ನಮಗೆ ಶಾಸನಗಳಲ್ಲಿ ಮತ್ತು ಸಾಹಿತ್ಯದಲ್ಲಿ ಮತ್ತು ಜನಪದದಲ್ಲಿ ಬಹಳಷ್ಟು ಪುರಾವೆಗಳು ನಮಗೆ ಸಿಗುತ್ತೆ. ಸಿದ್ದರಾಮಯ್ಯ ಅಸಂಖ್ಯವಾದಂತಹ ಹೇರಳವಾದಂತಹ ಸಾಕ್ಷಿಗಳನ್ನು ನಾವು ಸಿದ್ದರಾಮನ ಒಬ್ಬನ ಬಗ್ಗೆನೇ ನಾವು ಕಾಣ್ಬೋದು. ಬೇರೆಲ್ಲ ಶರಣರಿಗಿಂತ ಸಿದ್ದರಾಮನಲ್ಲಿ ಅಷ್ಟೊಂದು ಪುರಾವೆಗಳು ನಮಗೆ ಕಂಡುಬರುತ್ತೆ. ಶಾಸನಗಳಲ್ಲಂತ ಆತನನ್ನ ಹೊಗಳಿ ಹಾಡಿ ಸಿದ್ದರಾಮನಂತವರಿಲ್ಲ ಅನ್ನುವಂತಹ ಒಂದು ಪ್ರೇಕ್ಷೆಯನ್ನು ಪಡುವಂತಹ ಮಾತುಗಳು, ಹಾಗೆ ಸಾಹಿತ್ಯದಲ್ಲಿ ರಾಘವಾಂಕನಿಂದ ಹಿಡಿದು ಮತ್ತೆ ಸಾಹಿತ್ಯ ಸಿದ್ದರಾಮೇಶ್ವರನ ಅಂತ್ಯದ ನಂತರ ಬಂದಂಥದ್ದು ಆ ಚರಿತ್ರೆಯಲ್ಲಿಯೇ ಆತನನ್ನು ನಾವು ನಿಖರವಾಗಿ ಆತನ ಜೀವನವನ್ನ ಗುರುತಿಸುವಂಥದ್ದನ್ನ ಮಾಡಬಹುದು. ಹಾಗೆಯೇ ಆತನ ಜೀವನ ಚರಿತ್ರೆಯ ಈ ಭಾಗಗಳನ್ನೆಲ್ಲ ನೋಡಿದಾಗ ಜನಪದದಲ್ಲಿ ಹೇಳ್ತಾರೆ, ಸಿದ್ದರಾಮನಂತವನು ನಲ್ಲ ಕಾಣಿಗೋ, ಅವನು ಶರಣರಿಗೆ ಶರಣ, ನಿಜ ಶರಣ ಅಂತ ಹೇಳಿ ಗುರುತಿಸ್ತಾರೆ. ಆತ ಘನ ಶರಣ ಅನ್ನುವಂತಹ ಈ ಎಲ್ಲ ಮಾತುಗಳು ಆತನ ವ್ಯಕ್ತಿತ್ವವನ್ನ ನಮ್ಗೆ ಇಟ್ಟುಕೊಡುವಂತಹ ಪ್ರಯತ್ನ. ಹಾಗೆ ಈ ಸಿದ್ದರಾಮನ ಈ ಸಾಮಾಜಿಕವಾದಂತಹ ಎಲ್ಲ ಕೆಲಸವನ್ನ ನೋಡಿದಂತಹ ಅಲ್ಲಮ ಪ್ರಭುಗಳು ಬಂದು ಕೇಳ್ತಾರೆ, ನೀನು ಸೊನ್ನಲಾಪುರದಲ್ಲಿ ಭೂಕೈಲಾಸದಂತಹ ದೇವಸ್ಥಾನವನ್ನ ಕಟ್ಟಿದೀಯಾ, ಇಷ್ಟೆಲ್ಲ ಸಾಮಾಜಿಕ ಕೆಲಸವನ್ನ ಮಾಡ್ತಿದೀಯಾ, ಆದ್ರೆ ನಿನ್ನ ಆಂತರ್ಯದ ಒಳಗಣ್ಣಿನಲ್ಲಿ ನೀನು ಆಧ್ಯಾತ್ಮದ ಒಂದು ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗಿಲ್ವಲ್ಲ, ಅದಕ್ಕೆ ನೀನು ಯಾವ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೀಯಾ, ಮಾಡ್ಬೇಕಾಗಿದೆ ನೀನು ಹೇಳಿ ಅಲ್ಲಮ ಪ್ರಭುಗಳು ಹೇಳಿದಾಗ, ಆಗ ಸಿದ್ದರಾಮನಿಗೆ ಹೌದು, ನಾನು ಹೊರಗಿನ ಈ ಸಮಾಜದ ಎಲ್ಲ ಬೆಳವಣಿಗೆಗೆ ಉಪಕಾರವನ್ನ ಮಾಡ್ತಾ ಇದ್ದೀನಿ, ಆದ್ರೆ ನನಗೆ ನಾನು ಏನ್ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಆಧ್ಯಾತ್ಮದ ಬೆಳವಣಿಗೆಗೆ ನನ್ನದು ಯಾವ ರೀತಿಯಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ ಅದನ್ನು ಮಾಡ್ಕೋಬೇಕು. ನಮ್ಮ ಆಧ್ಯಾತ್ಮದ ಇದನ್ನ ಸಾಧನೆಯನ್ನು ಮಾಡಿದಾಗ ಮಾತ್ರ ನಮ್ಮ ಈ ಹೊರಗಿನ ಸಾಧನೆಗೆ ಅದೊಂದು ಪೂರಕವಾಗಿರುತ್ತೆ ಅನ್ನುವಂಥದ್ದನ್ನ ತಿಳಿದುಕೊಂಡಂತಹ ಸಿದ್ದರಾಮ ಅಲ್ಲಮನಿಂದ ಆಗ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಚನ್ನಬಸವಣ್ಣನವರಿಂದ ಲಿಂಗದೀಕ್ಷೆಯನ್ನ ಪಡೆದು ನಂತರ ಅವರು 3ನೇ ಸಿಂಹಾಸನ ಪೀಠಾಧೀಶರು ಸಹ ಆಗ್ತಾರೆ. ಅಂದ್ರೆ ಸಿದ್ದರಾಮನ ವ್ಯಕ್ತಿತ್ವ ಜ್ಞಾನದ ಮಟ್ಟ ಎಷ್ಟರ ಮಟ್ಟಿಗಿತ್ತು, ಅಲ್ಲಮನನ್ನು ಮೀರಿಸುವಂತಹ ಜ್ಞಾನಿಗಳಾಗಿದ್ದು ಸಿದ್ದರಾಮ. ಹೀಗೆ ಸಿದ್ದರಾಮನ ಈ ಒಂದು ಪ್ರಯಾಣದಲ್ಲಿ ಅವರ ಸಾಮಾಜಿಕ ಕಾರ್ಯ, ಆಧ್ಯಾತ್ಮಿಕ ಕಾರ್ಯ, ಆಧ್ಯಾತ್ಮದ ಸಾಧನೆಯನ್ನ ಮಾಡಿ ನಂತರ ಅವರು ರಾಜಕೀಯವಾಗಿ ಬಹಳ ಪ್ರಬಲವಾದಂತಹ ವ್ಯಕ್ತಿಯಾಗಿ ನಮಗೆ ಕಂಡು ಬರ್ತಾರೆ. ಹೇಗೆಂದ್ರೆ ನೊಳಂಬ ಸಮಾಜಕ್ಕೆ ಅವರು ರಾಜಗುರುಗಳಾಗಿ, ಮತ್ತೆ ಕರ್ಣದೇವ ಬಿಜ್ಜಳನ ಅಂತ್ಯದ ನಂತರ ಕರ್ಣದೇವರಿಗೆ ಒಂದು ರಾಜಗುರುಗಳಾಗುವಂತಹ ಒಂದು ಬಯಕೆಯನ್ನು ಸಹ ಬೇರೆಯವರು ವ್ಯಕ್ತಪಡಿಸಿ ಸಿದ್ದರಾಮನ ಕೇಳ್ತಾರೆ. ಇಲ್ಲ ಸಿದ್ದರಾಮ, ಇಲ್ಲ
ಇಲ್ಲ ಅಂತ ಹೇಳಿ ಅದನ್ನು ಬಿಟ್ಟು ಮತ್ತೆ ಅದು ಸೊನ್ನಣಿಗೆಯಲ್ಲಿ ಚಾಮಲಾದೇವಿಯ ಸಂಗಡದಲ್ಲಿ ಎಲ್ಲ ಲಿಂಗ ದೀಕ್ಷೆಯನ್ನು ಕೊಡ್ತಾ ಎಲ್ಲರಿಗೂ ನೊಳಂಬ ರಾಜರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟಂಥವರು, ಆ ಸಮುದಾಯವನ್ನು ಬೆಳೆಸಿದಂಥವರು, ಅವರು ಹೆಚ್ಚು ಎತ್ತರಕ್ಕೆ ಬೆಳೆಯೋದಕ್ಕೆ ಇವತ್ತು ನೊಳಂಬ ಸಮುದಾಯ ಗುರುತಿಸ್ಕೊಳ್ಳೋದಕ್ಕೆ ಕಾರಣ ಆಗೋದಕ್ಕೆ ಸಿದ್ದರಾಮೇಶ್ವರರ ಒಂದು ಕರುಣೆ ಮತ್ತು ಅವರ ಒಂದು ಪ್ರಭಾವ ಬಹಳ ಮುಖ್ಯವಾಗಿ ಇರುವಂಥದ್ದನ್ನು ನಾವು ಹೀಗೆ ಸಿದ್ದರಾಮರ ಈ ಒಂದು ಪ್ರಯಾಣದಲ್ಲಿ ಈತ ಅಧ್ಯಾತ್ಮದ ಸಾಧನೆಯನ್ನು ಮಾಡಿ ಶೂನ್ಯಪೀಠಾಧ್ಯಕ್ಷರೂ ಆಗಿ ಎಲ್ಲವನ್ನೂ ಸಾಧನೆ ಮಾಡಿದ ನಂತರ ಅವರ ವಚನಗಳನ್ನು ಸಹ ನಾವು ನೋಡ್ತಾ ಹೋಗಬೇಕು. ಅವರ ವಚನಗಳು ಸಹ ಅಷ್ಟೇ ವಾಸ್ತವಿಕ ನೆಲೆಯಲ್ಲಿ ಕಾವ್ಯಾತ್ಮಕವಾಗಿ ವೈಚಾರಿಕ ಚಿಂತನೆಯನ್ನ ಉಳ್ಳಂತಹ ವಚನಗಳು. ನಮ್ಮ ಶರಣ ಸಾಹಿತ್ಯ, ಇಡೀ ಶರಣ ಸಾಹಿತ್ಯವನ್ನು ನೋಡಿದಾಗ ಎಲ್ಲ ವಚನಕಾರರು ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ವೈಚಾರಿಕ ಚಿಂತನೆಯನ್ನ ಮಾಡಿದಂಥವರೇ. ಹಾಗಾಗಿ ನಮಗೆ ಈ ಶರಣ ಸಾಹಿತ್ಯ ಇಷ್ಟ ಆಗೋದೇ ಅದಕ್ಕೆ, ಯಾಕೆಂದ್ರೆ ಅವರಲ್ಲಿರುವಂತಹ ವೈಚಾರಿಕ ಚಿಂತನೆ ಯಾವುದನ್ನ ಹೇಳಿದಾರೋ ಪುರೋಹಿತ ಶಾಹಿಗಳಾಗ್ಲಿ ಬೇರೆಯವರಾಗ್ಲಿ ಅದನ್ನ ಯಾವುದನ್ನೂ ಒಪ್ಕೊಳ್ಳದೆ ಹೀಗೆಲ್ಲ ಹೀಗಿರ್ಬೇಕು ಅನ್ನುವಂಥದ್ದನ್ನ ಜೀವನ ಕ್ರಮವನ್ನ ಜನರಿಗೆ ಕಲಿಸಿಕೊಟ್ಟಂತಹ ಧರ್ಮ, ಅದನ್ನ ಎಲ್ಲ ಶರಣೆ, ಅದು ಕೆಳವರ್ಗದ ಶರಣೆಯರು ಬರ್ತಾರೆ. ಸತ್ಯಕ್ಕಾಗ್ಲಿ, ಅಮ್ಮಗೆ ರಾಯಮ್ಮ ಆಗಲಿ, ಅಡಕಿ ಲಕ್ಕಮ್ಮ ಆಗಲಿ, ಇಂತಹ ಎಲ್ಲ ಶರಣೆಯರು ಸಹ ತಮ್ಮ ವೈಚಾರಿಕ ಚಿಂತನೆಯನ್ನ, ಸ್ತ್ರೀವಾದವನ್ನ ಬಹಳ ಉತ್ತಮ ಮಟ್ಟದಲ್ಲಿ ಇವತ್ತಿಗೂ ಅದು ನಾವು ಉದಾಹರಣೆ ಸಹಿತ ಹೇಳುವಷ್ಟರ ಮಟ್ಟಿಗೆ ವೈಚಾರಿಕ ಚಿಂತನೆಯನ್ನ ಮತ್ತು ಸ್ತ್ರೀವಾದವನ್ನ ಹೇಳಿದಂತಹ ಶರಣೆಯರು ಮತ್ತು ಶರಣರು. ಹೀಗೆ ಸಿದ್ದರಾಮನ ಈ ವಚನಗಳನ್ನ ನಾವು ಅವಲೋಕನ ಮಾಡ್ತಾ ಹೋದಾಗ ಅವನ ವಚನಗಳಲ್ಲಿ ನಾವು ಎಷ್ಟು ಮಟ್ಟ ವೈಚಾರಿಕತೆ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಹೇಳೋದಾದ್ರೆ, ಆತ ತನ್ನ ವಚನಗಳನ್ನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂತಹ ಅಂಕಿತದಿಂದ ಬರೆದಿದ್ದಾರೆ. ಸುಮಾರು 77 ಗದ್ದಿಗೆಗಳಲ್ಲಿ ಅದು ಸಂಚಾರವನ್ನ ಮಾಡ್ತಾ, ಅದು ಒಂದು ವಿಶಿಷ್ಟವಾದಂತಹ ವ್ಯಕ್ತಿತ್ವವನ್ನು ನಾವು ಗುರುತಿಸಬೇಕಾಗುತ್ತೆ. ಸಿದ್ದರಾಮ ಬರೀ ವಚನಗಳನ್ನ ಹೇಳ್ತಾ ಆಧ್ಯಾತ್ಮದಲ್ಲಿ ಅಷ್ಟೇ ಇರಲಿಲ್ಲ, ಆತ ಉತ್ತರದಿಂದ ದಕ್ಷಿಣದ ಕಡೆಗೆ ಸಂಚಾರವನ್ನ ಮಾಡಿದ. ಆಗ ಧರ್ಮ ಪ್ರಚಾರವನ್ನ ಮಾಡ್ತಾ ಬಂದು ಸುಮಾರು 77 ಗದ್ದಿಗೆಗಳನ್ನ ಗುರುತಿಸಿ ಅಲ್ಲಿ ತಪಸ್ಸನ್ನ ಮಾಡಿದಂಥದ್ದು, ಅಲ್ಲಿ ಶಕ್ತಿ ಸಂಚಯವನ್ನು ಮಾಡಿ ಅಲ್ಲಿಯ ದೇವಸ್ಥಾನಗಳು ಇವತ್ತಿಗೂ ಸಹ ಇರುವಂಥದ್ದನ್ನೆಲ್ಲ ಗುರುತಿಸ್ತಾರೆ. ಹೀಗೆ ಸಿದ್ದರಾಮನ ಈ ವ್ಯಕ್ತಿತ್ವದಲ್ಲಿ ಈ ಒಂದು ರೀತಿಯ ಬೇರೆ ಬೇರೆ ವಿಭಿನ್ನವಾದಂತಹ ದೃಷ್ಟಿಕೋನವನ್ನ ಇರುವಂಥದ್ದನ್ನ ನೋಡ್ತೀವಿ. ಹೀಗೆ ಎಲ್ಲ ಯಾಕೆಂದ್ರೆ ಬಸವಣ್ಣನ ಓದೋದ್ರೆ ಭಕ್ತಿಯ ಒಂದು ಪಾರಮ್ಯವನ್ನ ನೋಡ್ತೀವಿ, ಅಕ್ಕ ಮಹಾದೇವಿನಲ್ಲಿ ಮಲ್ಲಿಕಾರ್ಜುನನ ಹುಡುಕಾಟವನ್ನ ನೋಡ್ತೀವಿ, ಹೀಗೆ ಅಲ್ಲಮ್ಮನಲ್ಲಿ ಜ್ಞಾನದ ಉತ್ತುಂಗವನ್ನ ನೋಡ್ತೀವಿ. ಆದರೆ ಸಿದ್ದರಾಮೇಶ್ವರನಲ್ಲಿ ಹೀಗೆ ಜ್ಞಾನ ಪ್ರಸಾರ, ರಾಜಕೀಯ, ಸಾಮಾಜಿಕ ಹಾಗೆ ಧಾರ್ಮಿಕವಾಗಿ ಹೀಗೆ ಎಲ್ಲ ಬಹುಮುಖವಾದ ವ್ಯಕ್ತಿತ್ವವನ್ನು ಉಳ್ಳಂತಹ ಈ ಸಿದ್ದರಾಮನ ವ್ಯಕ್ತಿತ್ವವನ್ನು ನಾವು ನೋಡಿದಾಗ ಆತ ಒಂದು ಕಡೆ ಹೇಳ್ತಾನೆ, ನಾನು 64,000 ವಚನಗಳನ್ನು ಹಾಡಿ ಸೋತಿದ್ದೇನೆ ನಮ್ಮನ ಅಂತ ಹೇಳ್ತಾನೆ. 64,000 ವಚನಗಳು ಇವತ್ತು ನಮಗೆ ಸಿಕ್ಕಿಲ್ಲ, ಅಂತಹ ಬಹಳಷ್ಟು ವಚನಗಳನ್ನ ನಾವು ಕಳೆದುಕೊಂಡಿದ್ದೀವಿ ಇವತ್ತು. ಆದರೆ ಪಾಪು ಅಳಿಕಟ್ಟಿಯವರು ನಮಗೆ ಹುಟ್ಟಿಕೊಟ್ಟಂತಹ ಶರಣ ವಚನಗಳಿದೆಯಲ್ಲ, ಅದು ನಮ್ಗೆ ಇವತ್ತಿಗೂ ಇಂದಿಗೆ ನಮಗೆ ಉಪನಿಷತ್ತು ಅಂತಾನೆ ಹೇಳ್ಬೋದು ಆ ವಚನಗಳ ಇದು. ಹಾಗೆ ಅದನ್ನ 64,000 ವಚನಗಳ ಪೈಕಿ ನಮ್ಗೆ ಇವತ್ತಿಗೆ ಸಿಕ್ಕಿರೋದು 1992 ವಚನಗಳ ಮಾತ್ರ ಅಧಿಕೃತವಾಗಿ ನಮ್ಗೆ ಇವತ್ತು ದಾಖಲಾಗಿ ಪುಸ್ತಕ ರೂಪದಲ್ಲಿ ಸಿಗುತ್ತೆ. ಆ ಎಲ್ಲ ವಚನಗಳಲ್ಲೂ ಸಹ ನಾವು ಅವರ ವೈಚಾರಿಕ ಚಿಂತನೆಯನ್ನ ಮತ್ತೆ ಒಂದು ವರ್ಗವನ್ನ ಗುರಿಯಾಗಿಟ್ಟುಕೊಂಡು ಯಾವ ರೀತಿಯ ಅವರ ಆಚರಣೆಗಳನ್ನ ಜನಸಾಮಾನ್ಯರ ಮೇಲೆ ಹೇರಿ ಅವರನ್ನ ಯಾವ ರೀತಿಯಲ್ಲಿ ಉಸಿರನ್ನ ಎತ್ತದ ಹಾಗೆ ನೀವು ಹೀಗೆಲ್ಲ ಹೀಗೆ ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ಅಂಕಿತದಲ್ಲಿ ಅವ್ರನ್ನ ಬಂಧಿಸಿ ಇಟ್ಟಿದ್ರು, ಅದನ್ನೆಲ್ಲ ಮುಲಾಜಿಲ್ಲದ ಕಿತ್ತಾಕಿದಂತಹ ಈ ಬಸವ ಧರ್ಮವನ್ನ ನಾವಿವತ್ತು ಗುರುತಿಸಿದಾಗ ಈ ಸಿದ್ದರಾಮೇಶ್ವರರ ಒಂದು ವಚನ ಜೀವನವನ್ನ ನಾವು ಯಾವ ರೀತಿ ಮಾಡಬೇಕು, ಯಾವ ರೀತಿ ಇರಬೇಕು ಅದನ್ನು ಎಲ್ಲ ಶರಣರು ಹೇಳ್ತಾರೆ. ಜೀವನ ಕ್ರಮವನ್ನ ಕಳಬೇಡ ಕೊಳಬೇಡ, ಅದು ಅಷ್ಟೊಂದು ಸೂತ್ರಗಳನ್ನ ಮನುಷ್ಯ ಅಳವಡಿಸ್ಕೊಂಡ್ರೆ ಸಾಕು, ಅದರಿಂದನೂ ಎಲ್ಲ ಸಿಕ್ಬಿಡ್ತಾವೆ. ಇನ್ನೇನು ಬೇರೆ ವ್ಯಕ್ತಿತ್ವ ಶಿಬಿರಗಳಿಗೆ ಹೋಗಿ ತನ್ನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಳ್ಳೋದು ಬೇಡ, ಇಂತಹ ಒಂದು ಸರಳವಾದ ಸೂತ್ರವನ್ನು ಅನುಸರಿಸಿದ್ರೆ ಸಾಕು ಅನ್ನುವಂಥದ್ದಿದೆ. ಹಾಗೆ ಅಂತಹದ್ದನ್ನ ಸಿದ್ದರಾಮೇಶ್ವರರು ಒಂದು ಕಡೆ ಹೇಳ್ತಾರೆ ತಮ್ಮ ವಚನದ ಮೂಲಕ. ಒಬ್ಬರ ಮನವೊಂದಿಸಿ ಒಬ್ಬರ ಮನವ ಗಾಢವ ಮಾಡಿ ಗಂಗೆಯಲ್ಲಿ ಮುಳುಗಿದೊಡೆಯಾಗುವುದಯ್ಯ.
ಚಂದ್ರನು ಗಂಗೆಯ ತಡಿಯಲಿದ್ದಳೇನು, ಕಲಂಕ ಬಿಡದಾಯಿದ್ದಯ್ಯ. ಅದು ಕಾರಣ ಮನವ ನುಯಿಸದವನೇ, ಒಬ್ಬರ ಘಾತವ ಮಾಡದವನೇ, ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸಾಕಲ್ವ? ಇಷ್ಟು ನಾವು ಜೀವನ ಮಾಡಿಬಿಟ್ರೆ, ಈ ರೀತಿ ಜೀವನ ಮಾಡಿಬಿಟ್ರೆ ಮತ್ತಿನ್ನೇನು ನಾವು ಕಲಿಯುವಂಥದ್ದು, ಮತ್ತಿನ್ನೇನು ದೇವರು ಕಂಡ ದೇವರಿಗೆ ಕೈ ಮುಗಿಯೋದು. ಅದನ್ನೇ ಒಬ್ಬ ಶರಣ ಹೇಳ್ತಾನೆ, ನನ್ನ ಹಣೆಯಲ್ಲಿ ವಿಭೂತಿ ಇರುವಾಗ ನಾನೇಕೆ ನನ್ನ ಹಣೆಯಲ್ಲಿ ವಿಭೂತಿ ಇರುವಾಗ ನಾನೇಕೆ ಹಣೆ ಬರಹವ ನಂಬಲಯ್ಯ. ಸಾಕಲ್ಲ? ಇದನ್ನ ನಾವು ಇವತ್ತಿನ ನಾವು ಯಾವ ರೀತಿ ದಾರಿ ಸಾಕ್ತಾ ಇದ್ವಿ, ನಾವು ಯಾವ ರೀತಿ ಚಿಂತನೆ ಮಾಡಬೇಕು ಅನ್ನೋದಕ್ಕೆ ಇದು. ನನ್ನ ಕೈ ಅಂಗೈಯಲ್ಲಿ ಲಿಂಗವಿರುವಾಗ ನಾನೇಕೆ ಹಸ್ತರೇಖೆಯ ನಂಬಲಯ್ಯ. ನನ್ನ ಮನದಲ್ಲಿ ಕೂಡಲ ಸಂಗಮನಿರುವಾಗ ನಾನೇಕೆ ಊರ ದೇವರ ನಂಬಲಯ್ಯ. ನಾವು ಕಣ್ಕಂಡ ದೇವರಿಗೆಲ್ಲ ಕೈ ಮುಗಿತೀವಿ, ಕಣ್ಕಂಡದ್ದೆಲ್ಲ ಕೇಳ್ತೀವಿ, ಕಣ್ಕಂಡ ಪೂಜೆನೆಲ್ಲ ಮಾಡ್ತೀವಿ. ಆದರೂ ಸಹ ನಮ್ಮ ಮನಸ್ಸಿಗೆ ಇನ್ನೂ ಸಮಾಧಾನ ಸಿಗೋದೇ. ಅದಕ್ಕೆ 12ನೇ ಶತಮಾನದಲ್ಲೇ ಶರಣರು ಎಂತಹ ಒಂದು ವಚನವನ್ನು ದಿಟ್ಟವಾಗಿ ನಮಗೆ ಇವತ್ತು ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಅದನ್ನೇ ನಾವು ವೈಚಾರಿಕ ಚಿಂತನೆ ಅನ್ನೋದು ಇದನ್ನೇ. 3 ಸಾಲಿನಲ್ಲಿ ನಮಗೆ ಜೀವನವನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ದೇವರನ್ನ ಭಕ್ತಿಯನ್ನು ನಾವು ಯಾವ ರೀತಿ ತೋರಿಸ್ಬೇಕು ಅನ್ನುವಂಥದ್ದನ್ನು. ಹಾಗೆ ನಾವೆಲ್ಲ ಪೂಜೆಗಳನ್ನ ಎಷ್ಟು ಆಡಂಬರದಿಂದ ಇವತ್ತು ಮಾಡ್ತಾ ಇದ್ವಿ. ಅದಕ್ಕೆ ಸಿದ್ದರಾಮಯ್ಯ ಹೇಳ್ತಾರೆ, ಕೆರೆಯ ನೀರು ಮರದ ಪುಷ್ಪವ ಧರಿಸಿದಳೇನಯ್ಯ, ಕೆರೆಯ ನೀರು ಮರದ ಪುಷ್ಪವ ಧರಿಸಿದಳೇನಯ್ಯ, ಆಗುವುದೇ ಲಿಂಗಾರ್ಚನೆ, ನೀರ ನೆರೆಯಲಿಕ್ಕಾತನೇನು ಬಿಸಿಲಿನಿಂದ ಬಳಲಿದನೆ, ಪುಷ್ಪದಿಂದ ಧರಿಸಲಿಕ್ಕಾತನೇನು ವಿಠರಾಜನೆ, ನಿನ್ನ ಮನವೆಂಬ ನೀರಿನಿಂದ. ನಾವೆಲ್ಲ ಅಭಿಷೇಕ ಮಾಡಬೇಕು ಶಿವನಿಗೆ ಅಂತೇಳಿ ಎಷ್ಟು ಅಭಿಷೇಕ ಮಾಡಿ ಇರ್ತೀವಿ, ಎಷ್ಟು ಪುಷ್ಪಗಳನ್ನ ತಂದು ಹೊರೆ ದೇವ್ರ ಮೇಲೆ ಹಾಕ್ತೀವಿ. ಅದನ್ನ ಸಿದ್ದರಾಮಯ್ಯವ್ರಿಗೆ ಎಷ್ಟು ನಮಗೆ ಕಣ್ಣನ್ನ ತೆರೆಸ್ತಾರೆ. ನಿನ್ನ ಮನವೆಂಬ ನೀರಿನಿಂದ ಜ್ಞಾನವೆಂಬ ಪುಷ್ಪದಿಂದ ಪೂಜಿಸಬಲ್ಲಡೆ, ಭಕ್ತನೆಂಬೆ ಮಹೇಶ್ವರನೆಂಬೆ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನೀನು ಬರೀ ಭಕ್ತ ಅಲ್ಲ, ನೀನೇ ಮಹೇಶ್ವರ ಆಗ್ತೀಯ. ಯಾವ ರೀತಿ ಪೂಜೆ ಮಾಡಬೇಕು? ನಿನ್ನ ಮನವೆಂಬ ನೀರಿನಿಂದ, ಮನಸ್ಸು ನಿರ್ಮಲವಾದ ಮನಸ್ಸಿನಿಂದ. ಜ್ಞಾನ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಹೇಳಿದಂತಹ ಈ ಶರಣರು, ಜ್ಞಾನದಿಂದ ನಿನ್ನನ್ನು ನೀನು ವಿಸ್ತಾರ ಮಾಡ್ಕೋ, ಬೆಳವಣಿಗೆ ಆಗು, ಅದರಿಂದ ನೀನು ದೇವರನ್ನ ಕಾಣೋದಕ್ಕೆ ಪ್ರಯತ್ನ ಪಡು ಅಂತ ಹೇಳಿ. ಹೀಗೆ ಆತ ತನ್ನ ಪೂಜಾ ವಿಧಾನಗಳನ್ನ ಈ ರೀತಿ ಕಲಿಸಿದ ಹಾಗೆ ಆತ ಇನ್ನೂ ಒಂದು ಕಡೆ ಹೇಳ್ತಾನೆ, ಪತ್ರೆಯ ನೇಮದವರು 1 ಕೋಟಿ, ಲಿಂಗಾರ್ಚನೆಯ ನೇಮದವರು 1 ಕೋಟಿ. ಪತ್ರೆಯನ್ನು ಇಟ್ಟು ಲಿಂಗಾರ್ಚನೆ ಮಾಡುವಂಥವ್ರು ಕೋಟಿ ಜನ ಇದ್ದಾರೆ. ಜಂಗಮ ತೃಪ್ತಿಯವರು 1 ಕೋಟಿ. ಬೇರೆಯವ್ರಿಗೆಲ್ಲ ಹುಟ್ಟಾಕಿದ್ರೆ ನಮಗೆ ಪುಣ್ಯ ಬರುತ್ತೆ ಅಂತ ಹೇಳಿ ಮಾಡುವಂಥವರು ಇದ್ದಾರೆ. ಆದರೆ ತನ್ನನ್ನು ತಿಳಿಯುವ ನೇಮದವರು ಒಬ್ಬರೂ ಇಲ್ಲವಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಾವು ಯಾವತ್ತೂ ತಿಳ್ಕೊಳ್ಳೋದೇ ಇಲ್ಲ. ಬೇರೆಯವ್ರನ್ನ ತಿಳ್ಕೊಳ್ಳೋದಕ್ಕೆ, ಬೇರೆಯವರಲ್ಲಿ ಏನು ತಪ್ಪಿದೆ ಅಂತ ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಅವ್ರದ್ದು ಹಾಗಲ್ಲ, ಹೀಗಲ್ಲ ಹಾಗೆ. ಆದರೆ ನನ್ನಲ್ಲಿರುವಂಥದ್ದನ್ನು, ನನ್ನ ತಪ್ಪೇನು, ನಾನೇನು ಸರಿ ಮಾಡ್ತಿದ್ದೀನಿ ಅನ್ನುವಂಥದ್ದನ್ನು ನಾವು ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನೇ ಮಾಡಲ್ಲ. ಅದಕ್ಕೆ ಹೇಳ್ತಾರೆ, ಬೇರೆಯವ್ರ ಎಲೆನಲ್ಲಿ ಬಿದ್ದಿರೋ ನೊಣನೇ ನಾವು ಹುಡುಕ್ತಾ ಇರ್ತೀವಿ, ನಮ್ಮ ಎಲೆನಲ್ಲಿ ಬಿದ್ದಿರೋದು ಏನು ಅಂತ ನಾವು ಹುಡ್ಕಕ್ಕೆ ಹೋಗಲ್ಲ. ಹಾಗೆ ನಾವು ಬೇರೆಯವ್ರ ತಪ್ಪುಗಳನ್ನ ಹುಡ್ಕೋ ಬದಲು ನಮ್ಮನ್ನು ನಾವು, ನಮ್ಮ ಆತ್ಮವನ್ನು ನಿರೀಕ್ಷಣೆ ಮಾಡಿಕೊಳ್ಳುವಂಥದ್ದು, ನಮ್ಮ ಮನಸ್ಸನ್ನು ನಾವು ಕಂಡುಕೊಳ್ಳುವಂಥದ್ದು ಎಲ್ಲ ಮಾಡಿದಾಗ ನಮಗೆ ನಾವು ಸಾಧನೆ, ಸಿದ್ಧಿ ಮತ್ತು ಸದ್ಗತಿ, ಕೊನೆಯಲ್ಲಿ ಮೋಕ್ಷವೂ ಸಿಗುತ್ತೆ. ಅಷ್ಟನ್ನು ಮಾಡಿದ್ರೆ ಸಾಕು ಅಂತ ಹೇಳಿ ಸಿದ್ದರಾಮೇಶ್ವರ ಹೇಳ್ತಾರೆ. ಹಾಗೆ ನಾವು ಶಾಸ್ತ್ರ, ಆಗಮ, ವೇದ, ವಿಚಾರ ಇವನ್ನೆಲ್ಲ ನಮ್ಮ ತಲೆಯಲ್ಲಿ ತುಂಬಿದಂತಹ ಒಂದು ವರ್ಗ ಇದೆ. ನಾವು ಅವನ್ನೆಲ್ಲ ನಂಬ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ವಿ. ಅದನ್ನು ಸಿದ್ದರಾಮೇಶ್ವರರು ಒಂದು ಕಡೆ ಒಂದು ವಚನದಲ್ಲಿ ಹೇಳ್ತಾರೆ, ಶಾಸ್ತ್ರವೆಂಬುದು ಮನ್ಮಥ ಶಾಸ್ತ್ರವಯ್ಯ, ವೇದಾಂತವೆಂಬುದು ಮೂಲ ಮನೋವ್ಯಾಧಿಯಯ್ಯ. ವೇದಾಂತ ಹೇಳ್ತೀವಲ್ಲ, ಅದು ನಮ್ಮ ಮನಸ್ಸಿನಲ್ಲಿರುವಂತಹ ಒಂದು ಕೆಟ್ಟ ಇದು ಜ್ಞಾನ. ಪುರಾಣವೆಂಬುದು ಮೃತರಾದವರ ಗಿರಾಣವಯ್ಯ, ತರ್ಕವೆಂಬುದು ಮರ್ಕಟಾಟವಯ್ಯ. ಅಲ್ಲಿ ತರ್ಕಬದ್ಧವಾಗಿ ಅದಲ್ಲ ಇದು, ಇದಲ್ಲ ಇದು, ನಾನು ಹೇಳೋದೇ ಸರಿ ಅಂತೆಲ್ಲ ವಾದಗಳು ಮಾಡ್ತೀವಿ.
ಯಾರು ಹೇಳೋದು ಸರಿಯಲ್ಲ. ಆದರೆ ನಮ್ಮದನ್ನು ನಾವು ಸರಿ ಅಂತ ಹೇಳ್ಕೊಳ್ತಾ ಅವ್ರು ನಮ್ದು ಹೇಳಿದ್ದು ನಾವು ಒಪ್ಪಲಿಲ್ಲ ಅಂತ ಹೇಳ್ತಾ ಇದಕ್ಕೇನೆ ನಾವು ಬಹಳಷ್ಟು ತಲೆಗಳನ್ನು ಕೆಡಿಸ್ಕೊಳ್ತಾ ಇರ್ತೀವಿ. ಆದರೆ ತರ್ಕವೆಂಬುದು ಮರ್ಕಟಾಟವೇ, ಇದೊಂದು ಕೋತಿಯ ಚೇಷ್ಟೆ ಥರ. ಆಗಮವೆಂಬುದು ಯೋಗದ ಗೌರವಯ್ಯ, ಇತಿಹಾಸವೆಂಬುದು ರಾಜರ ಕಥಾಭಾಗವಯ್ಯ, ಸ್ಮೃತಿ ಎಂಬುದು ಪಾಪ ಪುಣ್ಯದ ವಿಚಾರವಯ್ಯ, ಆದ್ಯರ ವಚನವೆಂಬುದು ಬಹುವೇದ್ಯವಯ್ಯ. ನಮ್ಮ ವಚನಗಳನ್ನ ತಿಳ್ಕೊಳ್ತಾ, ವಚನ ಪರಂಪರೆಯನ್ನು ನಾವು ಪಾಲಿಸ್ಕೊಳ್ತಾ, ಶರಣರು ಹೇಳಿದ್ದನ್ನು ನಾವು ಇನ್ನೊಂದಷ್ಟು ವಿಚಾರಗಳನ್ನ ಮಾಡ್ತಾ, ಅದು ಶರಣರು ಹೇಳಿದರೆ ಅದರಲ್ಲೂ ನಾವು ವಿಚಾರ ಮಾಡ್ಕೋಬೇಕು. ಹೌದು, ಅದನ್ನು ನಾವು ಸರಿಯಾಗಿದ್ದರೆ ಪಾಲಿಸೋಣ, ಅದಿದ್ರೆ ಇಲ್ಲ ಅಂದರೆ ಬಿಡೋಣ ಅನ್ನುವಂತಹ ಪ್ರಜ್ಞೆಯನ್ನು ಸಹ ನಾವು ಬೆಳೆಸ್ಕೊಳ್ತಾ ಹೋದಾಗ ಆಗ ನಮ್ಮಲ್ಲಿರುವಂತಹ ಜ್ಞಾನ ಹೆಚ್ಚು ಪ್ರಖರವಾಗುತ್ತೆ ಅನ್ನುವಂಥ. ಹಾಗೆ ತಮ್ಮ ವಚನಗಳಿಗೆ ಯಾಕೆ ಶ್ರೇಷ್ಠ ಅನ್ನುವಂಥದ್ದನ್ನು ಸಿದ್ದರಾಮೇಶ್ವರರು ಹೇಳ್ತಾರೆ. ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಭಾರದಯ್ಯ. ಬಹಳ ಲೇವಡಿ ಮಾಡಿದ್ದಾರೆ ನಮ್ಮ ವಚನಕಾರರು. ಯಾವ ಆಗಮ ಶಾಸ್ತ್ರ ವೇದ ಪುರಾಣಗಳನ್ನ ಬಹಳ ನೇರವಾಗಿ ದಿಟ್ಟವಾಗಿ ಲೇವಡಿ ಮಾಡಿದಂಥವ್ರು. ಅವ್ರ ವಿರುದ್ಧ ನೇರವಾಗಿ ಖಂಡಿಸ್ತಾರೆ, ಯಾವುದಕ್ಕೂ ಮುಲಾಜಿಲ್ಲದೆ ಹೆದರುಕೊಳ್ಳದಲ್ಲೇ ಅದನ್ನು ಬರಹದ ರೂಪದಲ್ಲಿ ದಾಖಲಿಸಿದಂಥವ್ರು. ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಭಾರದಯ್ಯ, ಎಮ್ಮ ವಚನದ 108 ಅಧ್ಯಯನಕ್ಕೆ ಶತರುದ್ರಿಯಾಗ ಸಮಭಾರದಯ್ಯ, ಎಮ್ಮ ವಚನದ 108 ಅಧ್ಯಯನಕ್ಕೆ ಶತರುದ್ರಿಯಾಗ ಸಮಭಾರದಯ್ಯ, ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಪ ಸಮಭಾರದಯ್ಯ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ವಚನದ ಶ್ರೇಷ್ಠತೆಯನ್ನು ಹೇಳ್ತಾನೇ ಅಲ್ಲಿರುವಂತಹ ತಪ್ಪುಗಳನ್ನ ನಮಗೆ ಮನವರಿಕೆ ಮಾಡಿಕೊಡ್ತಾರೆ. ನಾವು ಯಾವುದನ್ನು ಪುರಾಣದಲ್ಲಿ ಹೇಳಿದೆ ಇದು ಪುಣ್ಯಕಥೆ ಅದೊಂದಿಲ್ಲ. ನಾವೀಗ ಏನು ಮಾಡಿದ್ವಿ, ಯಾವುದನ್ನು ನಮ್ಮ ಬಸವನ್ನ ನಾವು ತಿರಸ್ಕರಿಸಿ ಬಸವ ಧರ್ಮ ಕಟ್ಟಿಕೊಟ್ರೋ ನಾವು ಮತ್ತೇನು ಮಾಡ್ತಿದ್ವಿ, ಮತ್ತೆ ಅದನ್ನೆಲ್ಲ ಕಸನೆಲ್ಲ ತಂದು ಮತ್ತೆ ಅದನ್ನೇ ಪಾಲನೆ ಮಾಡ್ಕೊಂಡು ಮುಂದುವರಿಸ್ತಾ ಇದ್ವಿ. ಎಲ್ಲಿ ಹೋಮ ಹವನಗಳು ಬೇಡ ಅಂತಂದ್ರು ಈಗ ಮತ್ತೆ ಅವನ್ನೆಲ್ಲ ಶುರು ಮಾಡ್ಕೊಳ್ತಾ ಇದ್ವಿ. ಅಂದರೆ ನಾವು ಯಾವುದನ್ನು ಒಂದು ಧರ್ಮಕ್ಕೆ ಧರ್ಮದ ನಿಷ್ಠೆಯನ್ನು ಮರ್ತಿದ್ದೀವಿ ಅನ್ನುವಂಥದ್ದನ್ನು ನಾವು ಮೊದಲು ಗಮನ ಹರಿಸ್ಬೇಕು. ಒಂದು ಧರ್ಮಕ್ಕೆ ಬಸವ ಧರ್ಮ ಒಂದು ವೈಚಾರಿಕ ಚಿಂತನೆಯ ಧರ್ಮ ಅಂತಂದಾಗ ಅದಕ್ಕೆ ನಾವು ನಿಷ್ಠರಾಗಿ ಇರುವಂಥದ್ದು ಬಹಳ ಮುಖ್ಯ. ಆಗ ನಮ್ಮ ಜ್ಞಾನ ಮತ್ತಷ್ಟು ಹೆಚ್ಚಾಗುತ್ತೆ. ಈಗ ನಾವು ಮತ್ತೆ ಅದನ್ನೆಲ್ಲ ತಂದು ಮತ್ತೆ ಇದನ್ನು ಬಸವ ಧರ್ಮವನ್ನು ಬಿಟ್ಟು ನಾವು ಮತ್ತಿನ್ನು ತೆತ್ಲ ಕಡೆಗೆ ಹೋದಾಗ ಏನಾಗುತ್ತೆ, ಬಸವ ಧರ್ಮದ ಶುದ್ಧತೆಯನ್ನು ನಾವು ಕಾಪಾಡಿಕೊಂಡು ಮುಂದಿನವರಿಗೆ ನಾವೆಲ್ಲಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಇದನ್ನೆಲ್ಲ ಮತ್ತಷ್ಟು ಮಗದಷ್ಟು ಯೋಚನೆ ಮಾಡ್ತಾ ಹೋದ ಹಾಗೆ ನಮಗೆ ಇದರಲ್ಲಿರುವಂತಹ ನಾವು ಮಾಡ್ತಾ ಇರುವಂತಹ ತಪ್ಪುಗಳು ನಮಗೆ ಕಂಡುಬರುತ್ತೆ. ಹಾಗೆ ಕುಲವನ್ನು, ಜಾತಿ ಎನ್ನುವಂಥದ್ದು ಬಹಳ ಹಿಂಸೆಯಿಂದ ನಮ್ಮನ್ನು, ಜಾತಿ ಅನ್ನುವಂಥದ್ದು ಇವತ್ತಿಗೂ ಬಿಟ್ಟಿಲ್ಲ. ಆ ಜಾತಿಯ ಹಿಂಸೆಯಲ್ಲೇ ನಾವು ಇವತ್ತಿಗೂ ಸಹ ಅದೇ ರೀತಿಯಲ್ಲಿ ಒಂದು ವರ್ಗಕ್ಕಾಗಲಿ ನಮಗಾಗಲಿ ಇವಾಗ ಯಾವುದೇ ಪಂಗಡಗಳು ಬೇರೆ ಹುಟ್ಕೊಂಡು ಅದು ಸಹ ಏನು ಮಾಡ್ತಾ ಇದೆ, ನಮ್ಗೆ ಇನ್ನಷ್ಟು ಹಿಂಸೆ ಕೊಡ್ತಾ ಇದೆ. ಈ ಪಂಗಡಗಳು ಯಾವುದೋ ಒಂದು ಜಾತಿಯಲ್ಲಿ ಇದೀವಿ ಅಂತಂದರೆ ಹೌದಾ ನಮ್ಮ ಪಂಗಡವೇ ಶ್ರೇಷ್ಠ, ಈ ರೀತಿಯೆಲ್ಲ ಚಿಂತನೆಗಳು, ಆ ರೀತಿಯ ಜ್ಞಾನಗಳನ್ನ ಬಿಟ್ಟು, ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ನಾವೆಲ್ಲ ಒಂದೇ ಅನ್ನುವಂಥದ್ದನ್ನು ಮೊದಲು ನಾವು ತಿಳ್ಕೊಂಡಾಗ ಈ ಜಾತಿ ಅನ್ನುವಂಥದ್ದು ಮಾನವರೆಲ್ಲರೂ ಒಂದೇ ಅಂತ ಮೊದಲಿಗೆ ತಿಳ್ಕೊಳ್ಳೋಣ. ಮಾನವರಾಗಿ ಬದುಕೋಣ, ಮಾನವೀಯವಾಗಿ ಬದುಕೋದನ್ನ, ಮಾನವೀಯ ಚಿಂತನೆಯೇ ಮುಖ್ಯ ಅನ್ನುವಂಥದ್ದನ್ನು ಬಸವ ಧರ್ಮ ಹೇಳಿಕೊಟ್ಟಿದೆ. ಅದ್ರ ನಡುವೆ ನಾವು ಮತ್ತಷ್ಟು ನಮ್ಮ ಮನಸ್ಸನ್ನು ಕಲುಷಿತ ಮಾಡಿಕೊಳ್ಳದ ಹಾಗೆ ನಾವು ಮಾನವೀಯ ಚಿಂತನೆಯಲ್ಲಿ ಮಾನವೀಯವಂತರಾಗಿ ಬದುಕಿದಾಗ ಮಾತ್ರ ನಾವು ಜಾತಿಯಿಂದ ಹೊರಗಿರೋದಕ್ಕೆ ಸಾಧ್ಯ. ಕುಲವೆಂದು ಹೋರಾಡುವ ಅಣ್ಣಗಳಿರ ಕೇಳಿರೋ, ಕುಲವೇ ಡೋಹರನ, ಕುಲವೇ ಮಾದರನ, ಕುಲವೇ ದುರ್ವಾಸನ, ಕುಲವೇ ವ್ಯಾಸನ. ಇವರೆಲ್ಲ ಎಂತೆಂತಹ ಶ್ರೇಷ್ಠತೆಯನ್ನು, ಸಾಹಿತ್ಯವನ್ನು ಕಟ್ಟಿಕೊಟ್ಟಿದ್ದಾರೆ. ಕುಲವೇ ವಾಲ್ಮೀಕನ, ರಾಮಾಯಣ ಮಹಾಭಾರತ ಎಲ್ಲವನ್ನ ಬರೆದಂತಹ ಇವತ್ತೆಲ್ಲ ನಾವು ಜಾತಿಯನ್ನು ಹುಡ್ಕಕ್ಕೆ ಹೋಗ್ತೀವ? ಇಲ್ಲ, ಇವತ್ತು ನಾವು ಅದನ್ನು ರಾಮಾಯಣ ಬಹಳ ಶ್ರೇಷ್ಠ ಅಂತಲೇ ಹೋಗ್ತೀವಿ. ಮಹಾಭಾರತ ನಮ್ಮ ಪುಣ್ಯಕಾವ್ಯವಾಗಿ ನಾವು ಕಾಣ್ತೀವಿ. ಅದು ಬರೆದಿದ್ದವನು ಯಾರು ಅಂತ ನಾವು ಯಾವತ್ತೂ ಅದು ಜಾತಿಯನ್ನು ನಾವು ಬಿಟ್ಟು ಅದನ್ನು ಸಹ ಮಾಡೋದಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ಕುಲವೇ ಕೌಂಡಿನ್ಯನ, ಕುಲವ ನೋಡ್ಪಡೆ ಹುರುಳಿಲ್ಲ. ಅದನ್ನು ಕುಲವನ್ನು ನೋಡಬೇಡಿ ನೀವು, ಅವರ ನಡೆಯ ನೋಡ್ಪಡೆ ತ್ರಿಲೋಕದಲ್ಲಿಲ್ಲ ನೋಡ. ನಾವು ಯಾವ ರೀತಿ ನಡಿತೀವಿ, ಯಾವ ರೀತಿ ಮಾತಾಡ್ತೀವಿ, ಮಾತಿನ ಬಗ್ಗೆಯೂ ಸಹ ವಚನಕಾರರು ಬಹಳಷ್ಟು ಹೇಳಿದ್ದಾರೆ.
ಯಾವ ರೀತಿ ಮಾತಾಡಬೇಕು. ನಮ್ಮ ಬಸವಣ್ಣವ್ರ ವಚನ ನಿಮಗೆಲ್ಲ ಗೊತ್ತಿರೋ ಅಂಥದ್ದು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮಾತು ಅನ್ನುವಂಥದ್ದೇ, ವಚನ ಅಂದ್ರೇ ಮಾತು, ಭಾಷೆ. ಅದರ ಮೂಲಕವೇ ಅದು ಒಂದು ಭಕ್ತಿಯ ರೂಪದಲ್ಲಿ ನಮ್ಮ ಬಾಯಿಂದ ಹೊರಹೊಮ್ಮಿದಾಗ ಅದೇನೇ ವಚನ ಆಗಿ ಇವತ್ತು ನಮಗೆ ಹೊರಹೊಮ್ಮಿರೋವಂಥದ್ದು. ಹಾಗಾಗಿ ಮಾತು, ನಮ್ಮ ಮಾತಿಗೆ ಎಲುಬಿಲ್ಲದ ನಾಲಿಗೆ ಅಂತ ಹೇಗೆಗೋ ಮಾತಾಡ್ತಾ ಇರ್ತೀವಿ. ಅಲ್ಲ, ಮಾತಿನಿಂದನೇ ನಾವು ಎಲ್ಲದನ್ನು ಪಡೆಯೋದಕ್ಕೆ ಸಾಧ್ಯ. ಮಾತು ಮಿತವಾಗಿ ಹಿತವಾಗಿ ಇದ್ದಾಗ ಮಾತ್ರ ಅದು ಶ್ರೇಷ್ಠವಾಗುತ್ತೆ, ನಮ್ಮ ಜೀವನವು ಸಾರ್ಥಕ ಆಗುತ್ತೆ. ಹೀಗೆ ಸಿದ್ದರಾಮರು ಮತ್ತೆ ಇನ್ನೊಂದಷ್ಟು ವಚನಗಳ ಮೂಲಕ ನಾವು ವೈಚಾರಿಕತೆಯನ್ನು ನೋಡ್ತಾ ಹೋಗ್ಬೋದು. ಆದರೆ ಅದರಲ್ಲಿ ಕೆಲವನ್ನ ಮಾತ್ರ ನಾನು ದಾಖಲಿಸ್ಕೊಂಡು ಬಂದೆ. ಗಂಗೆಯ ಘನ ಮುಟ್ಟಿದ ಪ್ರಾಣಿಗಳೆಲ್ಲ ದೇವತೆಗಳಲ್ಲಾದರೆ ಗಂಗೆಯ ಸಂಚಾರ ಸಾವಿರಾರು ಗಾಳಿ. ಗಂಗೆ ಸಂಚರಿಸ್ತಾಳೆ ಎಲ್ಲ ಕಡೆ. ಗಂಗೆಯ ಒಳಗೆ ಬೇಕಾದಷ್ಟು ಪ್ರಾಣಿಗಳು ವಾಸ ಮಾಡ್ತವೆ. ಅವೆಲ್ಲ ದೇವತೆಗಳಾಗುತ್ತಾ. ನೀವೆಲ್ಲ ಗಂಗೆಯಲ್ಲಿ ಹೋಗಿ ಮುಳುಗಬೇಕು, ಅಲ್ಲೆಲ್ಲೋ ಕುಂಭಾಭಿಷೇಕ ಆಗುತ್ತೆ, ಅಲ್ಲಿ ಹೋಗಿ ಮುಳುಗಬೇಕು, ಪುಣ್ಯ ಬರುತ್ತೆ. ಈ ಮಾಘ ಮಾಸ ಬಂತು, ಅಲ್ಲೆಲ್ಲೋ ಹೋಗಿ ಮುಳುಗಬೇಕು. ಹೀಗೆ ನಾವು ಬಹಳಷ್ಟು ಜನ ನದಿಗಳಿಗೆ ಹೋಗಿ ಮುಳುಗ್ತಾ ಇದ್ದೀವಿ. ಅದನ್ನು ಲೇವಡಿ ಮಾಡಿ ಸಿದ್ದರಾಮೇಶ್ವರರು ಹೇಳ್ತಾರೆ, ನೀವೆಲ್ಲ ದೇವಸ್ಥಾನಗಳಿಗೆ ಎಲ್ಲ ನದಿಗಳಿಗೆ ಹೋಗಿ ಮುಳುಗಬೇಕು ಅಂತಿರಲ್ಲ. ನೀರಲ್ಲೇ ಬೇಕಾದಷ್ಟು ಪ್ರಾಣಿಗಳು ಪಕ್ಷಿಗಳಿದಾವಲ್ಲ, ಅವೆಲ್ಲ ಮುಳುಗಿ ಅವೆಲ್ಲ ಏನು ದೇವತೆಗಳಾಗಿದ್ದಾರ? ಇಲ್ಲ, ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿರುವ ಅದರಲ್ಲಿ ಪ್ರಾಣಿಗಳು ಅನಂತ ಇಷ್ಟು ಜೀವಿಗಳೆಲ್ಲ ದೇವರಾದವೆ. ಅದರಲ್ಲಿರೋರೆಲ್ಲ ದೇವತೆಗಳಾಗ್ಬಿಟ್ರೆ ನಮ್ಗಿರೋರೇ ಒಂದು ಸ್ವಲ್ಪ ಜನ ದೇವತೆಗಳಂತ ಗುರುತಿಸ್ಕೊಂಡಿದ್ದೀವಿ. ಅಷ್ಟು ಪ್ರಾಣಿಗಳೆಲ್ಲ ದೇವತೆಗಳಾದರೆ ಸ್ವರ್ಗದಲ್ಲಿ ನಿಯಮಿತ ದೇವತೆಗಳೆಂಬುದು ಅಪ್ರಸಿದ್ಧ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸ್ವರ್ಗದಲ್ಲಿ ನಾವು ನಿಯಮಿತವಾದ ದೇವರುಗಳನ್ನ ಇಟ್ಕೊಂಡಿದ್ದೀವಿ. ಹಾಗೆಯೇ ಎಲ್ಲರೂ ದೇವರುಗಳಾಗಿ ಹೋದರೆ ಅದಕ್ಕೆ ಯಾವುದೇ ರೀತಿಯ ಬೆಲೆನೇ ಇರೋದಿಲ್ಲ. ಇದೆಲ್ಲ ಶುದ್ಧ ಸುಳ್ಳು ಅನ್ನೋದನ್ನು ಹೇಳ್ತೀವಿ. ಹಾಗೆ ನಾವು ಕೈಲಾಸ, ಪಾಪ, ಪುಣ್ಯ, ಕರ್ಮಗಳೆಲ್ಲ ಬಹಳಷ್ಟು ನಾವು ಕಂಡ್ಕೊಳ್ತಾ ಹೋಗ್ತೀವಿ, ಯೋಚನೆ ಮಾಡ್ತೀವಿ. ಇಲ್ಲಿರೋದು ಕೈಲಾಸ, ಇಲ್ಲಿಲ್ಲ ಅಲ್ಲಿದೆ ಅಂತ ಹೇಳ್ತೀವಿ. ಅದಕ್ಕೆ ಹೇಳೋದು, ಇಹ ಪರಗಳೆರಡನ್ನು ಕಂಡವನು ಸದ್ಗತಿಯನ್ನು ಕಾಣೋದಕ್ಕೆ ಸಾಧ್ಯ. ಒಂದೇ ಅಂತ ಹೇಳಿ ಇಹದಲ್ಲೇ ಎಲ್ಲವೂ ಇದೆ ಅಂತ ಹೇಳಿ ಕಂಡವನು ಮಾತ್ರ ಸದ್ಗತಿಯನ್ನು ಪಡಿತಾನೆ. ಪರದಲ್ಲಿ ಯಾವುದೂ ಇಲ್ಲ ಅಂಥೇಳಿ ನಮ್ಮ ಶರಣೆ ಆಯ್ದಕ್ಕಿ ಲಕ್ಕಮ್ಮ ಪತಿಗೆ ಹೇಳುವಂತಹ ಮಾತು, ಮೋಳಿಗೆ ಮಹಾದೇವಿ ತನ್ನ ಪತಿಗೆ ಹೇಳುವಂತಹ ಮಾತು. ಅವರಿಬ್ಬರ ಪತಿ ಅಂದರೂ ಕೇಳ್ತಾರೆ, ನಾವು ಕೈಲಾಸಕ್ಕೆ ಹೋಗಬೇಕು, ನಮಗೆ ಯಾವುದಾದ್ರೂ ಒಂದು ದಾರಿಯನ್ನು ತೋರಿಸಿ ಅಂತ. ಹೆಂಡತಿಯರೇ ಅವರಿಗೆ ಗುರುಗಳು. ಕೇಳಿದಾಗ ಅವ್ರು ಹೇಳ್ತಾರೆ, ಏನು ನೀನು ಕೈಲಾಸ ಅಂತ ಹೇಳ್ತೀಯಲ್ಲ, ಕೈಲಾಸವೆಂಬುದು ಅಲ್ಲಿಲ್ಲ, ಇಲ್ಲೇ ಇದೆ, ನಿನ್ನಲ್ಲಿದೆ, ನಿನ್ನೆಲ್ಲ ನೀನು ಕಾಣ್ಕೋ ಅಂತ ಹೇಳ್ತಾರೆ. ಎಂತಹ ಶರಣೆಯರಿದ್ರು ಅನ್ನೋದಕ್ಕೆ. ಇಂತಹ ಪತಿಗೆ ತಾವು ಜ್ಞಾನಿಗಳಾಗಿ ಮಾರ್ಗದರ್ಶಕರಾದಂತಹ ಶರಣೆಯರಿದ್ರು. ಹಾಗೆ ಕೈಲಾಸವನ್ನ ಹೇಳೋದಕ್ಕೆ ಅವ್ರು ಹೇಳ್ತಾರೆ, ಕೈಲಾಸ ಅಂತೇಳಿ ನೀವೆಲ್ಲ ಇಷ್ಟೆಲ್ಲ ಮಾಡ್ತೀರಲ್ಲ, ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರ ಕೇಳಿರಯ್ಯ, ಕೈಲಾಸವೆಂಬುದೊಂದು ಭೂಮಿಯೊಳಿರುವ ಹಾಳು ಬೆಟ್ಟ. ಇದಕ್ಕಿಂತ ಬೇಕಾ? ಇಷ್ಟು ಧೈರ್ಯವಾಗಿ ಬೈಯೋದಕ್ಕೆ ಸಿದ್ದರಾಮೇಶ್ವರರು ಎಷ್ಟು ಚೆನ್ನಾಗಿ ಬೈತಾರೆ. ಅಲ್ಲಿರುವ ಮುನಿಗಳೆಲ್ಲ ಜೀವಗಳ್ಳರು, ಅಲ್ಲಿರುವಂತಹ ಮುನಿಗಳೆಲ್ಲ ಜೀವಗಳ್ಳರು. ಅಲ್ಲಿದ್ದ ಚಂದ್ರಶೇಖರನು ಬಹು ಎಡ್ಡ, ನೀನೇ ಬುದ್ಧಿವಂತ, ಅವನು ಎಡ್ಡ ಅಂತ ಹೇಳ್ತಾರೆ. ಹಾಗೆ ಇದರ ಆಡಂಬರವೇ ಕಯ್ಯ, ನೀನು ಇಲ್ಲೇನು ಕಾಣೋದಕ್ಕೆ ಸಾಧ್ಯ ಇಲ್ಲ, ನಾನು ಅಲ್ಲಿ ಹೋಗಿ ಕೈಲಾಸ ಕಾಣ್ತೀನಿ ಅಂತ ಹೇಳಿ ಎಲ್ಲ ಬಡ್ದಾಡ್ತಿರಲ್ಲ, ಅಲ್ಲಿರೋ ಚಂದ್ರಶೇಖರನು ಬಹು ಎಡ್ಡ. ಇದನ್ನ ಆಡಂಬರ ಯಾಕಯ್ಯ ನೀವು ಇದನ್ನೆಲ್ಲ ಮಾಡ್ತೀರಾ? ಎಮ್ಮ ಪುರಾತನರಿಗೆ ನಾವು ಯಾವ ರೀತಿ ಇರಬೇಕು? ಸದಾಚಾರದಿಂದ ವರ್ತಿಸಿ ಲಿಂಗಾಂಗ ಸಾಮರಸ್ಯವ ತಿಳಿದು ನಿಮ್ಮ ಪಾದ ಪದ್ಮದೊಳು ಬಯಲಾದ ಪದವೇ ಕೈಲಾಸವಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಯಾವಾಗಲೂ ಸದಾಚಾರದಿಂದ ಇರಬೇಕು, ಲಿಂಗವನ್ನ ಪೂಜೆ ಮಾಡಬೇಕು. ಅದನ್ನೇ ಲಿಂಗವನ್ನ ಕೊಟ್ಟಂತಹ ಇಷ್ಟಲಿಂಗದ ಬಗ್ಗೆ, ಅದರ ಶ್ರೇಷ್ಠತೆಯ ಬಗ್ಗೆ ಸಿದ್ದರಾಮೇಶ್ವರರು ಹೇಳ್ತಾರೆ. ಕಲ್ಲು ಘನವೆಂದಡೆ ಲಿಂಗದ ಪೂಜ್ಯತ್ವ ಕಲ್ಲಿಗೆ ಬಂದಿತೇನಯ್ಯ. ಕಂಡ ಕಲ್ಲಿಗೆಲ್ಲ ಕೈ ಮುಗಿತೀವಲ್ಲ, ನಮ್ಮ ಕೈಯಲ್ಲಿರುವಂತಹ ಲಿಂಗಕ್ಕೆ ಇಲ್ಲದ ಶ್ರೇಷ್ಠತೆ ಆ ಕಲ್ಲಿಗೆ ಇರುತ್ತ. ನೀರು ಘನವೆಂದಡೆ ಪಾದೋದಕಕ್ಕೆ ಸರಿ ಬಂದಿತೇನಯ್ಯ.
ಘನಕ್ಕೆ ಘನವು ನಮ್ಮ ಅಷ್ಟಾವರಣಗಳು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಎಲ್ಲದಕ್ಕಿಂತ ಬಹಳ ಘನಕ್ಕೆ ಘನ ನಮ್ಮ ಅಷ್ಟಾವರಣಗಳು ಯಾವುದು? ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ. ಇವುಗಳ ಜಪವನ್ನ ಮಾಡ್ತಾ ಇವುಗಳಲ್ಲಿ ನಮ್ಮ ಜೀವನವನ್ನ ನಾವು ರೂಢಿಸ್ಕೊಳ್ತಾ ಹೋದಾಗೆ ನಮ್ಮೆಲ್ಲ ಸಿದ್ಧಿಯನ್ನ ಸಾಧನೆಯನ್ನ ಜೀವನದಲ್ಲಿ ಪರಮ ಪಾವಿತ್ರ್ಯತೆಯನ್ನ ಪಡೆಯೋದಕ್ಕೆ ಸಾಧ್ಯ. ಮಂತ್ರವ ಜಪಿಸಿ ಫಲವೇನಯ್ಯ, ಮಂತ್ರ ಮೂರ್ತಿ ಕಾಣದನ್ನಕ್ಕ. ಮಂತ್ರವನ್ನು ಜಪ ಮಾಡ್ತೀವಿ, ಯಂತ್ರವ ಧರಿಸಿ ಫಲವೇನಯ್ಯ, ಅಂತರ ರೋಗ ಪರಿಹಾರವಾಗದನ್ನಕ್ಕ. ನಾವು ಯಂತ್ರಗಳನ್ನ ಅಲ್ಲಿ ಇಲ್ಲಿ ಹೋಗಿ ಯಂತ್ರಗಳನ್ನು ಕಟ್ಟಿಸ್ತೀವಿ, ನಮ್ಮ ಮನಸ್ಸಲ್ಲೇ ಮನೋರೋಗಗಳಿರುತ್ತೆ, ಅದನ್ನ ಪರಿಹಾರ ಮಾಡ್ಕೊಳ್ಳೋದೇ ಇಲ್ಲ ನಾವು. ತಂತ್ರವನ್ನು ಓದಿ ಫಲವೇನಯ್ಯ, ಅದರಂತರ ಕೈಗೂಡದನ್ನಕ್ಕ. ಶರಣನಾಗಿ ಫಲವೇನಯ್ಯ, ಲಿಂಗ ಜಂಗಮವ ಪೂಜಿಸಿ ಮೋಕ್ಷ ಪಡೆಯದನ್ನಕ್ಕ. ಎಲೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸಿದ್ದರಾಮೇಶ್ವರರ ಇಷ್ಟೂ ವಚನಗಳನ್ನ ನೋಡಿದಾಗ ನಮ್ಮ ಬದುಕಿನ ಜೀವನದ ದೃಷ್ಟಿ ಯಾವ ರೀತಿಯಲ್ಲಿ ಇರಬೇಕು, ಯಾವುದನ್ನ ಕಂಡುಕೊಳ್ಳುವಂತಹ ಪ್ರಯತ್ನ ಮಾಡಬೇಕು, ಹೇಗೆ ನಾವು ಜೀವನವನ್ನು ಮಾಡಿ ಸಾರ್ಥಕ ಮಾಡಿಕೊಳ್ಬೇಕು, ಮತ್ತು ಯಾವುದನ್ನ ವಿಚಾರವನ್ನು ನಾವು ಸಹ ಮಾಡ್ತಾ ಅದರಲ್ಲಿ ನಾವು ಘನವಾದಂತಹ ಜ್ಞಾನವನ್ನು ಪಡೆದುಕೊಳ್ಬೇಕು ಅನ್ನುವಂತಹ ಈ ಒಂದು ಇಡೀ ಶರಣ ಪರಂಪರೆಯ ದೃಷ್ಟಿಯನ್ನು ನಾವಿವತ್ತು ಸಿದ್ದರಾಮನ ಈ ವಚನಗಳಲ್ಲಿ ನಾವಿಷ್ಟೇ ವಚನಗಳಾದ್ರೂ ಅದು ಇಡೀ ಶರಣ ಧರ್ಮದ ಎಲ್ಲ ಸಾರವನ್ನು ಒಳಗೊಂಡಿರುವಂಥದ್ದು ಅಂತ ಹೇಳ್ತಾ, ಹಾಗೆ ಸಿದ್ದರಾಮೇಶ್ವರರ ಈ ಒಂದು ಶರಣದ ದೇವರ ಕಲ್ಪನೆ ಹೇಗೆ ಅಂತಂದರೆ ಬಹಳ ಭೂಮವಾದಂತಹ ಕಲ್ಪನೆಯನ್ನು, ದೇವರ ಕಲ್ಪನೆಯನ್ನು ನಮಗೆ ಕಲ್ಪಿಸಿಕೊಟ್ಟಂತಾರೆ ಶರಣರು. ನಾವು ದೇವರನ್ನ ಬರೀ ನರನಾಗಿ ಮಾನವ ರೂಪದಲ್ಲಿ ಕಾಣೋದಕ್ಕೆ ಇಷ್ಟನೇ ಪಡಲಿಲ್ಲ. ಅದಕ್ಕೆ ನಮ್ಮ ಬಸವಣ್ಣನವರು ಅಂತ ಹೇಳ್ತಾರೆ, ದೇವರು ಅನ್ನುವಂತಹ ಕಲ್ಪನೆ ಹೇಗೆ? ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ. ಅದನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ನಮ್ಗೆ ಸಾಧ್ಯ ಇಲ್ಲ. ಆ ಕಲ್ಪನೆಯ ಮಟ್ಟಕ್ಕೆ ನಾವು ಬೆಳೆಯುವಂಥ ಸಾಮರ್ಥ್ಯವನ್ನು ಪಡೆಯಬೇಕು. ಹೇಗೆ ಪಡ್ಕೊಳ್ಳೋದು? ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ನಿಮ್ಮ ಶ್ರೀಚರಣ ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ. ಅಗಮ್ಯ ನಮಗೆ ಕಣ್ಣಿಗೆ ಕಾಣೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಆಂತರ್ಯದ ಮೂಲಕ ಆ ದೇವನನ್ನು ಕಾಣೋದಕ್ಕೆ ಪ್ರಯತ್ನ ಮಾಡಬೇಕು. ಅಗೋಚರ ಅಪ್ರತಿಮ, ಅದನ್ನು ಅಪ್ರತಿಮ ಅಂತಂದಾಗ ನಾವು ಪ್ರತಿಮೆ ರೂಪದಲ್ಲಿ ಅದನ್ನು ಒಂದು ಸ್ಟ್ರಕ್ಚರ್ ಆಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಅಪ್ರತಿಮ ಲಿಂಗವೇ. ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ನನ್ನ ಕರಸ್ಥಲದಲ್ಲಿ ಬಂದು ನಿಂತ್ರಲ್ಲ, ಅದೇ ಒಂದು ದೊಡ್ಡ ಬೆರಗು. ದೇವರನ್ನು ದೇವಾಲಯವನ್ನು ತಿರಸ್ಕರಿಸಿದಂತಹ, ದೇವಾಲಯದಿಂದ ಹೊರಗಿಟ್ಟಂತಹ ಒಂದು ಜನಸಮೂಹವನ್ನು ಕೆಳವರ್ಗವನ್ನು ಕಟ್ಟಿಕೊಂಡು ಬಸವಣ್ಣ ಅದನ್ನು ತಿರಸ್ಕರಿಸಿದಂಥವರನ್ನು ಎಲ್ಲರಿಗೂ ನೀವು ದೇವರನ್ನು ಅವರ ಅಂಗೈಯಲ್ಲಿ ಇಟ್ಟು ದೇವರು ನಿಮ್ಮ ಅಂಗೈಯಲ್ಲೇ ಇದೆ ಅಂತ ಹೇಳಿಕೊಟ್ಟಂತಹ ಈ ಬಸವಣ್ಣನ ಧರ್ಮ ಇದೆಯಲ್ಲ, ಬಹಳ ಶ್ರೇಷ್ಠವಾದಂತಹ ಚಿಂತನೆಯನ್ನು ಉಳ್ಳಂತಹ ಧರ್ಮ. ಅದು ಸಾಮಾನ್ಯವಾಗಿ ಯಾವ ಧರ್ಮವೂ ಇಷ್ಟು ಸರಳವಾಗಿ ಇಷ್ಟು ಸುಲಭವಾಗಿ ಜನಜೀವನವನ್ನು ಜನಕ್ಕೆ ಹತ್ತಿರವಾಗಿ ಮಾನವೀಯತೆಯನ್ನು ಉಳ್ಳಂತಹ ಧರ್ಮವಾಗಿ ವಿಶ್ವದಲ್ಲಿ ಯಾವ ಧರ್ಮವೂ ಇಲ್ಲ. ಹಾಗಾಗಿಯೇ ಬಸವ ಧರ್ಮ ಎಲ್ಲ ಕಾಲಕ್ಕೂ ಸರ್ವಶ್ರೇಷ್ಠವಾಗಿ ನಿಲ್ಲಬಲ್ಲಂತಹ ಪರಮವಾದಂತಹ ಸತ್ಯವನ್ನು ಹೊಂದಿರುವಂತಹ ಧರ್ಮವಾಗಿ ಉಳಿದಿದೆ. ಮತ್ತು ಅದು ಮತ್ತೆ ಈ ಎಲ್ಲ ನಮ್ಮ ಸಾಹಿತ್ಯದ ಚಟುವಟಿಕೆಗಳ ಮೂಲಕ ಹೆಚ್ಚು ಪ್ರಚಾರ ಮಾಡ್ತಾ ಅದನ್ನು ಬೆಳೆಸುವಂತಹ ಪ್ರಯತ್ನಗಳನ್ನು ನಾವೆಲ್ಲ ಮಾಡ್ತಾ ಹೋಗಬೇಕು. ಹಾಗಾದಾಗ ಮಾತ್ರ ಈ ಬಸವ ಧರ್ಮ ಇನ್ನಷ್ಟು ಸದೃಢವಾಗಿ ಜನರನ್ನು ಜಾಗೃತಿಯನ್ನು ಉಂಟು ಮಾಡುವಂಥದ್ದು, ಜ್ಞಾನವನ್ನು ವಿಕಸನ ಮಾಡಿಕೊಳ್ಳೋದಕ್ಕೆ ಪ್ರತಿಯೊಬ್ಬರಲ್ಲೂ ಇರುವಂತಹ ಅನಂತ ಜ್ಞಾನ ಶಕ್ತಿಯನ್ನು ವಿಕಸನ ಮಾಡಿಕೊಳ್ತಾ ಅದನ್ನು ಯಾವುದೋ ಹೇಳಿದ್ದನ್ನು ಅನುಸರಿಸದಲ್ಲೇ ನಮ್ಮಲ್ಲೂ ಒಂದು ಓರೆ ಹಚ್ಚಿ ನೋಡುವಂತಹ ಪ್ರಯತ್ನಗಳನ್ನ ಮಾಡಿದಾಗ ಮಾತ್ರ ಅದು ಮುಂದೆ ಅದು ಸಾರ್ಥಕ್ಯವನ್ನು ಕಂಡುಕೊಳ್ಳುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ನನಗೆ ಈ ಒಂದು ಅವಕಾಶವನ್ನು ಸಿದ್ದರಾಮಯ್ಯ ಸರ್ ಮತ್ತು ಪರಮೇಶ್ವರಯ್ಯನವ್ರನ್ನ ಆಯ್ಕೆ ಮಾಡಿದ್ರು. ನನಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಇದು ನಮ್ಮ ಮನೆಯವರು ಹುಟ್ಟಿ ಬೆಳೆದಂತಹ ಊರು ಕಾರೆಕುರ್ಚಿ. ಹಾಗಾಗಿ ನಾನು ಅವ್ರು ಕರೆದ ತಕ್ಷಣ ನನಗೇನೇ ತೊಂದರೆ ಇರಲಿ ಬರ್ತೀನಿ ಅಂತೇಳಿ ಒಪ್ಕೊಂಡ್ಬಿಟ್ಟೆ.
ಹಾಗೆ ಬಂದು ಇವತ್ತಿನ ಒಂದು ಉಪನ್ಯಾಸವನ್ನು ಸಹ ನಾನು ಮಾಡೋದಕ್ಕೆ ಅವಕಾಶವನ್ನು ಈ ವೇದಿಕೆಯನ್ನು ಕಲ್ಪಿಸಿಕೊಟ್ರು. ಅದು ಈ ದೇವಸ್ಥಾನದಲ್ಲಿ ನನಗೆ ಸಿದ್ದರಾಮೇಶ್ವರ ಸನ್ನಿಧಿಯಲ್ಲಿ ಇಂತಹ ಒಂದು ಅವಕಾಶ ಸಿಕ್ಕಿದ್ದು ಒಂದು ಸುದೈವ ಅಂತ ಹೇಳಿ ಭಾವಿಸ್ತಾ, ಹಾಗೂ ಇದನ್ನೆಲ್ಲ ಕೇಳಿದಂತಹ ನನ್ನೆಲ್ಲ ಶರಣೆಯರಿಗೆ ಮತ್ತು ವೇದಿಕೆಯಲ್ಲಿರುವ ಎಲ್ಲರಿಗೂ ಪರಮ ಪೂಜ್ಯರಿಗೂ ಮತ್ತೊಮ್ಮೆ ನಾನು ಶರಣಾರ್ಥಿಗಳನ್ನು ಹೇಳ್ತಾ ನನ್ನ ಉಪನ್ಯಾಸವನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದ. ರೂಢಿ ಶ್ರೀ ಸಿದ್ದರಾಮೇಶ್ವರ ವಚನಗಳಲ್ಲಿ ವೈಚಾರಿಕ ಚಿಂತನೆಗಳ ಒಂದು ವಿಷಯದಲ್ಲಿ ಶ್ರೀ ಸಿದ್ದರಾಮೇಶ್ವರರು ಲೌಕಿಕದಿಂದ ಅಲೌಕಿಕತೆ ಶ್ರೀ ಅಲ್ಲಮಪ್ರಭು ಬಸವಣ್ಣನಿಂದ ನಿಂತೆ ಮಾಡಿ ಪುನಃ ಹೊನ್ನಲ್ಲಿಗೆ ಬಂದು ಕರ್ಮಯೋಗಿಯಿಂದ ಶಿವಯೋಗಿಯಾಗಿ ಮಾರ್ಪಾಟಾಗಿ ತಮ್ಮ ಎಲ್ಲ ನೆಲೆಗಳನ್ನು ಕಂಡುಕೊಂಡು ಸಂಚಾರ ಮಾಡಿ ಎಲ್ಲ ಮನಸ್ಸನ್ನು ನಮ್ಮತ್ರ ತೆಗೆದುಕೊಂಡು ಅವರ ಪ್ರಭಾವವನ್ನು ಬೀರಿದರು ಅಂತ ಹೇಳ್ತಾ, ಮತ್ತೆ ಶರಣದ ಧರ್ಮ ಶ್ರೇಷ್ಠ ಧರ್ಮ ಅಂದರೆ ಅದು ಬೇಕು. ಮತ್ತೆ ನಾವು ದೇವರು ಬೇರೆ ಇನ್ನೂ ಬೆಟ್ಟದಲ್ಲಿ ಮನುಷ್ಯರು ನಾವೇನಿದ್ದೀವಿ ನಾವೇ